ಅಯ್ಯೋ ದೇವ್ರೆ, ಎಲ್ಲ ಹೋಗ್ಬಿಟ್ಟ ಇವನು. ಬೆಳಗಿನ ಜಾವದಷ್ಟೊತ್ತಿಗೆ ಬರ್ತೀನಿ ಅಂದಿದ್ದ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ನನಗೆ ಯಾಕೋ ಗಾಬರಿ ಆಗ್ತಾ ಇದೆ. ನಂದನಾಕುಲ ನಂದಗೋಕುಲ. ನಾಳೆ ಹಾಲ್ ಟಿಕೆಟ್ ಕೊಡ್ತಾರೆ, ಆದ್ರೆ ನನಗೆ ಎಕ್ಸಾಮ್ ಫೀಸೇ ಕಟ್ಟಕ್ಕಾಗಲ್ಲ. ಅಂದ್ಮೇಲೆ ನಾಳೆ ಹಾಲ್ ಟಿಕೆಟು ಇಲ್ಲ, ಇನ್ಮೇಲೆ ಕಾಲೇಜು ಇಲ್ಲ. ಅಂದ್ರೆ ಎಲ್ಲ ಇವತ್ತಿಗೆ ಮುಗೀತು. ನಾನು ತಗೊಂಡಿದ್ ಒಂದೇ ಒಂದು ರಾಂಗ್ ಡಿಸಿಷನ್ ಇಂದ ನನ್ನ ಜೀವನನೇ ಹಾಳಾಗ್ತಿದ್ಯಲ್ಲ. ಆ ಸಿದ್ದು ನಂಗೆ ಮೋಸ ಮಾಡ್ದ, ಆದ್ರೆ ನನ್ ಓದಿ ನನ್ನ ಕಾಲ್ ಮೇಲೆ ನಾನ್ ನಿಂತ್ಕೊಳ್ಳೋಣ ಅಂದ್ರೆ ಹಿಂಗಾಗೋಯ್ತಲ್ಲ. ಈ ಟೈಮಲ್ಲಿ ವಲ್ಲಭ ಆದ್ರೂ ನನ್ ಜೊತೆ ಇದ್ದಿದ್ರೆ ಅವ್ರ ಜೊತೆ ಜಗಳ ಮಾಡಿ ಆದ್ರೂ ನನ್ ಮನ್ಸ್ ಹಗುರ ಮಾಡ್ಕೊಂಬೋದಿತ್ತು. ಛೆ! ಸರ್, ಪ್ರಯಾಣ ಎಲ್ಲ ಸೇಫ್ ಆಗೈತಲ್ಲ ಸರ್? ಚೆನ್ನಾಗಿ ಕಾರ್ ಓಡಿಸಿನಲ್ಲ ಸರ್? ಏಯ್, ಚೆನ್ನಾಗೇ ಓಡಿಸ್ತೀಯಲ್ಲಪ್ಪ. ನಿನ್ನೆ ಎಲ್ರಿಗೂ ಹೇಳ್ದಂಗೆ ನಿನ್ಗೆ ಹೇಳ್ದೆ. ಯಾಕೆಂದ್ರೆ ನೀನು ಇನ್ನೂ ಚಿಕ್ಕ ಹುಡುಗ ಅಲ್ವಾ, ಹೆಂಗ್ ಓಡಿಸ್ತೀಯ ಅಂತ ಭಯ ಇತ್ತು ನನಗೆ. ಸಖತ್ತಾಗಿ ಓಡಿಸ್ತೆ. ಸರಿ, ಈಗ ಹೇಳಿ ಎಷ್ಟು ಕೊಡ್ಲಿ? ಸರ್, ನಿಜ ಹೇಳ್ತಾ ಇದ್ದೀನಿ, ನನಗೆ ಇದು ಡ್ರೈವಿಂಗ್ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್. ಡ್ರೈವರ್ಸ್ ಎಷ್ಟು ತಗೊಳ್ತಾರೆ ಅನ್ನೋದು ಗೊತ್ತಿಲ್ಲ. ನಿಮ್ಗೆ ಎಷ್ಟಾಗುತ್ತೋ ಯೋಚನೆ ಮಾಡ್ಕೊಡಿ ಸರ್. ಹೌದಾ? ಸರಿ. ತಗೋ. ನನ್ನ ಹತ್ರ ಡ್ರೈವಿಂಗ್ ಬರೋರಿಗೆ ನಾನು 2,000 ಕೊಡ್ತೀನಿ ಕಣಯ್ಯ. ನಿನ್ನ ಡ್ರೈವಿಂಗ್ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ 200 ಎಕ್ಸ್ಟ್ರಾ ತಗೋ. ಥ್ಯಾಂಕ್ ಯು ಸರ್. ನನಗೆ ಇಷ್ಟೇ ಸಾಕು, ಅದನ್ನು ನೀವೇ ಇಟ್ಕೊಳ್ಳಿ. ನನ್ನ ನಂಬಿ ಕೆಲಸ ಕೊಟ್ರಲ್ಲ, ತುಂಬ ಹೆಲ್ಪ್ ಆಯ್ತು. ಬರ್ತೀನಿ ಸರ್. ಮತ್ತೆ ಯಾವತ್ತಾದ್ರೂ ಡ್ರೈವರ್ ಬೇಕು ಅಂದರೆ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸರ್. ಒಂದು ನಿಮಿಷ. ಏನಪ್ಪ, ನಿನ್ನೆ ನಾನು ಹಂಗೆ ಮಾತಾಡದೆ ಅಂತ ಬೇಜಾರು ಮಾಡ್ಕೋಬೇಡ. ನಿನಗೆ ಕೆಲಸದ ಅವಶ್ಯಕತೆ ಜಾಸ್ತಿ ಇದೆಯಾ? ಇದೆ ಸರ್. ನೀವು ಕೆಲಸ ಕೊಟ್ಟರೆ ಖಂಡಿತ ಚೆನ್ನಾಗಿ ಮಾಡ್ತೀನಿ. ಆಯ್ತಪ್ಪ. ನೋಡು, ನಮ್ಮ ಈ ಫುಡ್ ಡೆಲಿವರಿ ಕೆಲಸದಲ್ಲಿ ಕೈ ಬಾಯಿ ಶುದ್ಧವಾಗಿರ್ಬೇಕು. ನೋಡು, ಆನ್ ಟೈಮ್ಗೆ ಡೆಲಿವರಿ ಮಾಡಬೇಕು. ಪದೇ ಪದೇ ಅವ್ರಿಗೆ ಫೋನ್ ಮಾಡಿ ಲೊಕೇಶನ್ ಕೇಳಿ ಅವ್ರಿಗೆ ಇರಿಟೇಟ್ ಮಾಡೋ ಆಗಿಲ್ಲ. ಹೆಂಗೆ ತುಂಬಾ ಇಂಪಾರ್ಟೆಂಟು. ಏನಂದ್ರೆ ಫುಡ್ನ ತಿನ್ಕೊಳ್ಳೋ ಆಗಿಲ್ಲ. ಆರ್ಡರ್ ಮಾಡಿದವ್ರ ಕೈಗೆ ನೀಯತ್ತಾಗಿ ಒಪ್ಪಿಸ್ಬೇಕು. ಎಷ್ಟೋ ಜನ ಈ ಕೆಲಸ ಮಾಡಿ ನಮ್ಮ ಕಂಪ್ನಿಗೆ ಕೆಟ್ಟ ಹೆಸರು ತಂದಿದ್ದಾರೆ. ನೀನ್ ಹಂಗ್ ಮಾಡಬಾರ್ದು ಏನೋ. ಸರಿ ಸರ್, ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ. ಸರಿ, ಸಂಬಳ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀಯಾ? ಸರ್, ನಾನು ಆಗಲೇ ಹೇಳ್ದಾಗೆ ಈ ಕೆಲಸಕ್ಕೆ ಎಷ್ಟು ಸಂಬಳ ಕೊಡ್ತಾರೆ ಅಂತ ನಂಗೆ ಐಡಿಯಾ ಇಲ್ಲ. ನೀವೇ ಒಂದು ಫಿಕ್ಸ್ ಮಾಡಿ ಹೇಳ್ಬಿಡಿ ಸರ್. ಪಾರ್ಟ್ ಟೈಮ್ ಜಾಬ್ ಇದು, ದಿನಕ್ಕೆ 5 ಅವರ್ ಕೆಲಸ. 13,000 ಫಿಕ್ಸ್, ಸರಿನಾ? ಸರಿ ಸರ್, ಓಕೆ. ಪ್ರತಿ ತಿಂಗಳು ನನ್ನ ಕಡೆಯಿಂದ ನಿನಗೆ 13,000 ರೂಪಾಯಿ ಬರುತ್ತೆ. ಟಿಪ್ಸ್ ಎಲ್ಲ ಬರುತ್ತೆ, ಅದು ನಿನ್ಗೆ ಎಕ್ಸ್ಟ್ರಾ. ಸರಿ ಸರ್, ಓಕೆ. ಹಂಗಿದ್ರೆ ದಿನ 4 ಗಂಟೆಗೆ ಬಂದ್ಬಿಡು. ಡ್ರೆಸ್ ಕೋಡ್ ಇರುತ್ತೆ, ಡ್ರೆಸ್ ಹಾಕೊಂಡು ಕೆಲಸ ಶುರು ಮಾಡ್ಕೊಡ್ರೆ ಸಾಕು. ಓಕೆ ಸರ್, ಸರಿ. ಓಕೆ ಆಗಿದ್ರೆ. ಸರ್, ಇನ್ನೊಂದು ವಿಷಯ ಸರ್. ಏನ್ ಹೇಳು? ಏನಿಲ್ಲ ಸರ್, ನನಗೆ ಒಂದು 5,000 ಅಡ್ವಾನ್ಸ್ ಇದ್ರೆ ಬೇಕಿತ್ತು ಸರ್. ದುಡ್ಡಿನ ಅವಶ್ಯಕತೆ ನನಗೆ ತುಂಬ ಜಾಸ್ತಿ ಇದೆ ಸರ್. ಅಲ್ಲ, ಈಗಷ್ಟೇ ಕೆಲಸ ಕೊಟ್ಟಿದ್ದೀನಿ, ಆಗ್ಲೇ ಅಡ್ವಾನ್ಸ್ ಕೇಳ್ತಿದೀಯಲ್ಲ? ಸರ್, ಏನು ಅನ್ಕೊಂಬೇಡಿ ಸರ್, ತುಂಬ ನೀಡಿದೆ. ಸರಿ, ನಾನು ಯಾರಿಗೂ ಈ ಥರ ಫಸ್ಟ್ ಕೊಟ್ಟವನೇ ಅಲ್ಲ. ನಿನ್ನ ನೋಡಿದ್ರೆ ನಂಬೇಕು ಅನ್ನಿಸ್ತಾ ಇದೆ. ಪ್ರಾಮಾಣಿಕ ಅಂತ ನಂಬಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರಿ ಸರಿ, ಹೊರಡು ನೀನು. ಬರ್ತೀನಿ ಸರ್. ಲೈಫಲ್ಲೇ ಮೊದಲನೇ ಸಂಬಳ ಇದು. ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ, ಈ ದುಡ್ಡಲ್ಲಿ ನಮ್ಮ ಅಪ್ಪನಿಗೊಂದು ಶರ್ಟ್ ತಗೊಂಡೋಗಿ ಕೊಡಬೇಕು ಅನ್ನಿಸ್ತಾ ಇದೆ. ಹಾಗೆ ಅಪ್ಪ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಬೇಕು ಅನ್ನಿಸ್ತಿದೆ. ಆದರೆ ಅವರು ನನ್ನ ಮಾತನ್ನು ಕೇಳಿಸ್ಕೊಳ್ಳಲ್ಲ, ನಾನು ಕೊಟ್ಟಿದ್ನು ಇಸ್ಕೊಳ್ಳಲ್ಲ. ನಮ್ಮಪ್ಪ ಯಾವಾಗಲೂ ಒಂದು ಹೇಳರು, ಕಷ್ಟಪಟ್ಟು ದುಡಿಯೋದ್ರಲ್ಲಿರೋ ಸುಖ, ನೆಮ್ಮದಿ, ಶಾಂತಿ ಅದು ಬೇರೆನೆ ಅಂತ.
ಅಯ್ಯೋ ದೇವ್ರೆ, ಎಲ್ಲ ಹೋಗ್ಬಿಟ್ಟ ಇವನು. ಬೆಳಗಿನ ಜಾವದಷ್ಟೊತ್ತಿಗೆ ಬರ್ತೀನಿ ಅಂದಿದ್ದ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ನನಗೆ ಯಾಕೋ ಗಾಬರಿ ಆಗ್ತಾ ಇದೆ. ವಲ್ಲಭ ಎಲ್ಲಿಗೂ ಹೋಗಿದೆ? ಬೆಳಗಿನ ಜಾವ ಬರ್ತೀನಿ ಅಂತ ಹೇಳಿ ಈಗ ಬರ್ತಿದ್ಯಲ್ಲೋ, ಮನೇಲಿ ಎಲ್ರಿಗೂ ಗಾಬರಿ ಆಗಲ್ವಾ? ಅಲ್ಲ ಕಣೋ, ರಾತ್ರಿ ಪೂರ್ತಿ ಮನೆಗೆ ಬರ್ದೆ ಹೋದ್ರೆ ಏನ್ ಅನ್ಕೋಬೇಕು? ಅದ್ ಯಾವ ಫ್ರೆಂಡೋ, ಅದೆಲ್ಲ ಹೋಗಿತ್ತು ಹೇಳೋದಾದ್ರೂ ಸರಿಯಾಗಿ ಹೇಳೋಗ್ಬೇಕು ತಾನೆ. ಅಲ್ಲವ, ನಾನ್ ನಿನ್ನ ಹತ್ರನೇ ಮಾತಾಡ್ತಿರೋದು ಕಣೋ. ನನಗ್ ಗೊತ್ತು ನೀನ್ ನನ್ನ ಹತ್ರ ಮಾತಾಡ್ತಿಲ್ಲ ಅಂತ ಗೊತ್ತು. ಆದ್ರೆ ಇಂಥ ವಿಚಾರಗಳನ್ನಾದ್ರೂ ಹೇಳೋಗ್ಬೇಕಲ್ವೇನೋ? ಗಿರಿಜಾ, ಸಾಹೇಬ್ರು ಎಲ್ಲೋದ್ರು, ಏನ್ ಮಾಡ್ತಿದ್ರು ಅವೆಲ್ಲ ನನಗೆ ಬೇಕಾಗಿಲ್ಲ, ನಾನು ಕೇಳೋದು ಇಲ್ಲ. ಆದ್ರೆ ಮಾಧವನ್ ಮದ್ವೆ ಹತ್ರ ಬರ್ತಾ ಇದೆ. ಇವನ್ ಮಾಡೋ ಎಡವಟ್ಟಿಂದ ಮಾಧವನ್ ಮದ್ವೆಗೆ ಏನಾರು ತೊಂದರೆ ಆದ್ರೆ ನಾ ಸುಮ್ಮನೆ ಇರೋದಿಲ್ಲ. ಈಗಾಗಲೇ ಇವನಿಂದ ಮಾನ, ಮರ್ಯಾದೆ, ನೆಮ್ಮದಿ ಎಲ್ಲ ಹಾಳು ಮಾಡ್ಕೊಂಡಿದ್ದೀನಿ. ನನ್ನ ಮಗನ ಸಂತೋಷನೂ ಇವನಿಂದ ಕಳ್ಕೊಳ್ಳೋದು ನನ್ನ ಕೈಲಿ ಸಹಿಸಕ್ಕಾಗೋದಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು ಅಂತ ಹೇಳ್ಬಿಡು. ಗಿರಿಜಾ, ಒಂದ್ ನಿಮಿಷ ರೀ. ಅಯ್ಯೋ ದೇವ್ರೆ, ಈಗ ತಾನೇ ಮನೆಗೆ ಬಂದಿದ್ದ. ಇವ್ರು ನೋಡಿದ್ರೆ ಅವನ್ನ ಬೈದ್ಬಿಟ್ರು. ರಾತ್ರಿ ಇಡೀ ವಲ್ಲಭ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಅವನಿಗೆ ಅದೇನ್ ಬೇಜಾರು ಮಾಡ್ಕೊಂಡು ಏನು. ಅಯ್ಯೋ, ಮಲ್ಲಿಗೆ ಬಿಟ್ಟಿದ್ದಾನಲ್ಲ, ಎಬ್ಬಿಸ್ಲಾ? ಬೇಡ, ಸುಸ್ತಾಗ್ಬಿಟ್ಟಿದ್ದಾನೆ, ಸ್ವಲ್ಪ ಹೊತ್ತು ಮಲಗಲಿ. ಹಲೋ, ಸೂಪರ್ ಕಣ ನೀನು. ನಮ್ಮ ಮಾವ ಅಂತೂ ನಿನ್ನ ಫುಲ್ ಹೊಗಳ್ತಾ ಇದಾರೆ. ನಿನ್ನೆ ಅವ್ರನ್ನ ಸಕಲೇಶ್ಪುರಕ್ಕೆ ಕರ್ಕೊಂಡು ಹೋಗಿ ಬಂದಿಯಲ್ಲ, ನಿನ್ ಕೆಲ್ಸ ಅಂತೂ ಫುಲ್ ಇಷ್ಟ ಆಗ್ಬಿಟ್ಟಿದೆ ಅವ್ರಿಗೆ. ಅವ್ರ ಬಾಯಿ ತೆಗೆದ್ರೆ ಬರೀ ಎಲ್ಕ ಮಾತಾಡ್ತಾ ಇದ್ದಿದ್ದು ನಿನ್ ಬಗ್ಗೆನೆ ಗುರು. 4 ಒಳ್ಳೆ ಮಾತಾಡಿದ್ದು, ಅದಕ್ಕೆ ನೀನ್ ನಂಬಿ ಕೆಲ್ಸಾನು ಕೊಟ್ಬಿಟ್ರು. ಇವತ್ತಿಂದ ಫುಡ್ ಡೆಲಿವರಿ ಕೆಲಸ ಮಾಡ್ತೀಯ ಮಗ. ನೀನ್ ಬಯಸ್ದಂಗೆ ಕೆಲ್ಸಾನು ಗಿಟ್ಟಿಸ್ಕೊಬಿಟ್ಟೆ ನೋಡು. ನನ್ಗೂ ಬಚ್ಚನ್ಗೂ ಪಾರ್ಟಿ ಬೇಕೇ ಬೇಕು, ಕೊಡ್ಸೇ ತಾನೆ? ಹಲೋ ಹಲೋ, ಕೇಳಿಸಲ್ವನಾ? ಹಲೋ, ಕಾಲೇಜಿಗೆ ಬಾ, ಆಯ್ತು ಅಲ್ಲೇ ಸಿಗೋಣ. ಅಂದ್ರೆ ವಲ್ಲಭ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನ? ನಿನ್ನೆ ರಾತ್ರಿ ರಿಸೆಪ್ಷನ್ ಅಂತ ನಮ್ಮ ಹತ್ರ ಸುಳ್ಳು ಹೇಳಿದಾನ? ಯಾಕೋ ಕಂದ? ವಲ್ಲಭ ನಿಂತ್ಕೋ. ವಲ್ಲಭ, ಈಗಲೂ ನನ್ನ ಹತ್ರ ಮಾತಾಡೋದ್ವೇನೋ ನೀನು? ಎರಡೇ 2 ನಿಮಿಷ ನನ್ನ ಹತ್ರ ಮಾತಾಡೋ. ಅಮ್ಮ, ಏನಾಯ್ತಮ್ಮ? ಯಾಕೆ ಕಳ್ತಿದ್ಯಮ್ಮ? ಏನಾಯ್ತು ಹೇಳಮ್ಮ? ನೀನು ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ತಾನೆ?
ನನಗ್ ವಿಷಯ ಗೊತ್ತಾಯ್ತು. ಯಾಕೋ ಓದೋ ವಯಸ್ಸಿನಲ್ಲಿ ಈ ಕೆಲ್ಸದ ಹೊರೆ ಯಾಕೆ ಓದ್ಕೊಂಡಿದ್ಯಾ ನೀನು? ನಿನ್ನೆ ರಾತ್ರಿ ನೀನ್ ಡ್ರೈವಿಂಗ್ ಮಾಡ್ತಾ ಇದ್ದೆ ತಾನೇ? ಅಮ್ಮ, ಬರೀ ಒಂದೇ ದಿನ ನಾನು ಕೆಲ್ಸಕ್ಕೆ ಹೋದೆ ಅಂತ ನೀನು ಅಳ್ತಿದ್ಯಲ್ಲ. ಅಪ್ಪ 27-28 ವರ್ಷದಿಂದ ಸ್ಟೋರ್ಸು ಅಂತ ದಿನ ದುಡಿತಾ ಇದ್ದಾರೆ. ಇಡೀ ಕುಟುಂಬದ ಹೊರೆನ ಅವರೊಬ್ಬರೇ ಹೊತ್ತಿದ್ದಾರೆ ಅಮ್ಮ. ನಾನು ಕೆಲ್ಸಕ್ಕೆ ಹೋಗಿ ಅವ್ರ ಹೊರೆನ ಸ್ವಲ್ಪ ಕಮ್ಮಿ ಮಾಡೋಣ ಅಂತ ಅಷ್ಟೆ. ನಾವು ಕಾಣೋ ಕನ್ಸ್ಗೂ ಇರೋ ವಾಸ್ತವಕ್ಕೂ ತುಂಬಾ ಅಂತರ ಇದೆ ಅಮ್ಮ. ಅದಕ್ಕೆ ಅಪ್ಪ ಸೇತುವೆ ಕಟ್ತಾ ಇದ್ದಾರೆ. ಆ ಸೇತುವೆ ಕಟ್ಟೋ ಪ್ರಕ್ರಿಯೆಯಲ್ಲಿ ಅಪ್ಪ ರಾಮ ಆದ್ರೆ ನಾನೊಂದು ಚಿಕ್ಕ ಅಳಿಲ್ ಅಷ್ಟೇ ಅಮ್ಮ. ನನ್ನ ಕೈಯಿಂದ ಆಗ್ತಿರೋ ಅಳಿಲ್ ಸೇವೆ ಮಾಡ್ತಾ ಇದೀನಿ ಅಷ್ಟೇ. ನೀನು ಅಳಿಲಿಗೆ ಯಾಕೋ ಹೋಲಿಸ್ಕೊತಿದ್ಯಾ? ನನ್ನ ಕಣ್ಣ ದೃಷ್ಟಿಯಲ್ಲಿ ನೀನು ಆಂಜನೇಯನ್ ತರ ಕಾಣ್ತಿದ್ಯಾ. ಮೊನ್ನೆ ಅವನ್ಗೆ ರಾಮ ಅಂದ್ರೆ ಭಕ್ತಿ. ಎಷ್ಟು ಭಕ್ತಿ ಅಂದ್ರೆ ತನ್ನ ಎದೆಯಲ್ಲಿ ರಾಮನ ತುಂಬ್ಕೊಂಡ್ಬಿಟ್ಟಿದ್ದ. ನಿನಗೆ ನಿಮ್ಮಪ್ಪನ ಮೇಲೆ ಪ್ರೀತಿ ಮಾತ್ರ ಅಲ್ಲ ಕಣೋ, ಭಕ್ತಿ, ಅಪಾರವಾದ ಭಕ್ತಿ. ಅದಕ್ಕೆ ತಾನೆ ಅವ್ರು ನಿನ್ ಮೇಲೆ ಅಷ್ಟು ಕೋಪ ಮಾಡಿಕೊಂಡ್ರು. ನೀನ್ ಅಪ್ಪ ಅಪ್ಪ ಅಂತ ಅವ್ರ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದೆಯಾ? ನಿನ್ನಂತ ಒಳ್ಳೆ ಮಗನ್ನ ನಿಮ್ಮಪ್ಪನ ಮುಂದೆ ಕೆಟ್ಟೋಳಾಗ್ ಮಾಡ್ಬಿಟ್ನಲ್ಲ ನಾನು. ನೋಡವಲ್ಲವಾ, ನೀನೀಗ ಅಮೂಲ್ಯನ್ ಮದ್ವೆ ಆಗಿದ್ಯಲ್ಲ, ಇದರಿಂದ ನಿನಗೇನು ಕೆಟ್ಟದಾಗಲ್ಲ ಕಂದ. ನಿನ್ಗೆಲ್ಲ ಒಳ್ಳೇದೇ ಆಗುತ್ತೆ. ಆದ್ರೆ ಒಳ್ಳೇದಾಗೋದಕ್ಕೆ ತುಂಬಾ ತುಂಬಾ ಸಮಯ ತಗೊಳುತ್ತೆ ಕಂದ. ಹೀಗೆ ಅಮ್ಮ ನಿನಗೆ ತಪ್ಪು ಅಂತ ಅನ್ಸ್ಬೋದು, ಆದ್ರೆ ಮುಂದೆ ಒಂದಿನ ನೀನೇ ಬಂದು ನನಗೆ ಹೇಳ್ತೀಯ, ಅಮ್ಮ ನಿನ್ ನಿರ್ಧಾರ ಸರಿ ಇತ್ತು, ನೀನ್ ಮಾಡಿದೆಲ್ಲ ಸರಿನೇ ಅಂತ. ಅಲ್ಲವಾ, ಇನ್ಮೇಲಾದ್ರೂ ಈ ಅಮ್ಮನ ಜೊತೆ ಮಾತಾಡದೆ ಇರ್ಬೇಡ್ವೋ? ನನ್ನ ಹತ್ರ ಮಾತಾಡುವಲ್ಲವಾ? ಬೇಕಾದ್ರೆ ತಪ್ಪು ಮಾಡಿದ್ರೆ ನಿನ್ನ ಕೈ ಮುಗಿಸ್ತೀನಿ. ದಯವಿಟ್ಟು ಹಿಂಗೆಲ್ಲ ಕೈ ಮುಗಿಬೇಡಮ್ಮ, ನನ್ನನ್ನು ಕ್ಷಮಿಸ್ಬಿಡಮ್ಮ. ನಿನ್ ಜೊತೆ ಮಾತಾಡ್ಬೇಕು ಅನ್ಸಾಗೆಲ್ಲ ಮಾತಾಡ್ದೆ, ಹಠ ಸಾಧಿಸ್ಬಿಟ್ಟ ನಾನು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ, ಯಾವತ್ತೂ ಹಿಂಗ್ ಮಾಡಲ್ಲಮ್ಮ, ಪ್ಲೀಸ್ ಅಮ್ಮ. ಏನ್ ಮಾಡ್ತಿದ್ಯಾವಲ್ಲಮ್ಮ, ಎದ್ದೇಳು ಮೇಲೆ ಎದ್ದೇಳು. ಹಾಗಾದ್ರೆ ನೀನು ಈ ಅಮ್ಮನ ಕ್ಷಮಿಸಿದ್ಯಾ ಅಲ್ವಾ? ಅಯ್ಯೋ ನನ್ ಬಂಗಾರ.